ಕಾಂಗ್ರೆಸ್ ಬಿಟ್ರೆ ಯಾರು ಓಟ್ ಹಾಕಲ್ಲ ಸರ್. ನಮ್ ಜನ ಮತದಾರನ ಮನಸ್ಸು ಒಲಿಸ್ಬೇಕಲ್ಲ. ಎಲ್ಲಾರು ಒಬ್ರಿಗೊಬ್ರು ಕೈ ಜೋಡಿಸಿ ಖಂಡಿತವಾಗೂ 100% ಗೆಲ್ತಾರೆ ಸರ್. ಸಮರ್ಥವ್ರು ಸರ್ ಮುಂದೆ ಒಂದ್ ಸ್ವಲ್ಪ ಕಷ್ಟ ಇತ್ತು, ಈಗಂತೂ ಸರಳವಾಗಿದೆ ಸರ್. ಸಮರ್ಥಕ್ಕೆಲ್ಲ ಏಕಾಏಕಿ ವ್ಯಕ್ತಿ ಅಂತ ಹೇಳಿದ್ರೆ ಶಾಮನೂರ್ ಶಿವಶಂಕರಪ್ಪನವ್ರು ಸರ್. 2.25 ವರ್ಷದಲ್ಲಿ ಆಗ್ತಾವ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ ಸರ್. ನಮ್ ಜನ ಎಲ್ಲಾರು ಜನ ನೆಮ್ಮದಿಯಾಗಿದ್ದಾರೆ, ಸುಖವಾಗಿದ್ದಾರೆ. ನಮ್ಮ ರಾಜಕೀಯ ಗುರುಗಳು 48 ವರ್ಷದಿಂದ ಸರ್ 35,000ದಿಂದ ನಾವು ಲೀಡ್ನಲ್ಲಿ ಗೆಲ್ಲಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣದ ದಂಗಾಲು ಉಪಚುನಾವಣೆ ಕಾವು ರಂಗೇರ್ತಾ ಇದೆ. ನಾವಿವತ್ತು ದಾವಣಗೆರೆ ದಕ್ಷಿಣದ ಜೆ ಇಮಾಮ್ ನಗರದ ಅರಳಿಮರ ಸರ್ಕಲ್ ಇದ್ದೀವಿ. ದಾವಣಗೆರೆ ದಕ್ಷಿಣ ಚುನಾವಣೆ ಕಾಂಗ್ರೆಸ್ನ ವಿಶೇಷವಾದ ವ್ಯಕ್ತಿ ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಹೇಗ್ ನಡೀತಿದೆ ಪ್ರಚಾರ ಅಂತ. ಸರ್, ಮೊದಲನೇದಾಗಿ ಆರೋಗ್ಯ ಹೇಗಿದೆ? ದೇವ್ರದಲ್ಲಿ ಪರಮಾತ್ಮ ಚೆನ್ನಾಗಿಟ್ಟಿದ ಸರ್, ಆರೋಗ್ಯದಿಂದ. ಓಕೆ, ತುಂಬಾ ಸುಸ್ತಾದಂಗ್ ಕಾಣಿಸ್ತಾ ಇದೆ ಎಲ್ಲ ಆಗ್ತಿದ್ಯಾ? ಇಲ್ಲ ಸರ್, ನಿದ್ದೆಗಿದ್ರಿಲ್ಲ. ಈಗ ಚುನಾವಣೆ ಒಂದು ಹತ್ರ ಇದೆ. ಎಲ್ಲ ಅಭಿಮಾನರನ್ನ, ಕಾಂಗ್ರೆಸ್ ಪಕ್ಷದವ್ರನ್ನ, ಮತದಾರನ ಮನಸ್ಸು ಒಲಿಸ್ಬೇಕಲ್ಲ. ಹಾಗಾಗಿ ರಾತ್ರಿ ಸ್ವಲ್ಪ ಲೇಟ್ ಆಗಿ ಮಕ್ಕಂತೀವಿ, ಬೆಳಗ್ಗೆ ಗಡ ಎದ್ದು ಏರಿಯಾ ವೈಸ್ ಹೋಗ್ತೀವಿ, ಜನಗಳಿಗೆ ತಿಳಿಪಡಿಸ್ತೀವಿ. ಕಾಂಗ್ರೆಸ್ ಇದ್ರೆ ಶಾಂತಿವಾಗಿರ್ತೈತಿ ನಮ್ಮ ರಾಜ್ಯ. ನೀವೆಲ್ಲ ಮುಖ್ಯಮಂತ್ರಿಗೆ ಕೈಗೆ ಬೆಂಬಲ ನೀಡ್ರಿ ಅಂತ ಹೇಳಿ ಜನಗಳಿಗೆ ತಿಳಿಸ್ತಾ, ನಮ್ಮ ಏನು ಸ್ಕೀಮ್ ಬೀಳೋದಲ್ಲ ಅದ್ರ ಬಗ್ಗೆ ತಿಳಿಸ್ತಾ ನಾವು ಜಾಗೃತಿ ಮಾಡ್ಕೊಂತ ಬರ್ತದೆ ಸರ್. ಏರಿಯಾ ಸಮರ್ಥ ಅಭ್ಯರ್ಥಿ ಆಗಿರ್ಬೋದು, ಆದ್ರೆ ಜವಾಬ್ದಾರಿ ನಿಮ್ಮ ಮೇಲೆ ತುಂಬಾ ಇದೆ. ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಸಾದಿಕ್ ಪೈಲ್ವಾನ್ ಅವರ ಹೆಗಲ ಮೇಲೆ ಕೈಯನ್ನ ಇಟ್ಟು ಕೈಯೆಲ್ಲ ನಡೆದು ಗೆಲ್ಲಿಸ್ಕೊ ಬನ್ನಿ ಕಾಂಗ್ರೆಸ್ ಅಂತ ಹೇಳವ್ರೆ ಸರ್. ನಾನು ಒಬ್ಬನ್ ಗೆಲ್ಸಕ್ ಆಗಲ್ಲ. ಇಡೀ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲಾ ಬಾಂಧವರು, ಮತದಾರರು, ಅಲ್ಪಸಂಖ್ಯಾತರು, ಆಯ್ದ ವರ್ಗದವರು, ಹಿಂದುಳಿದವರು ಎಲ್ಲಾರು ಒಬ್ರಿಗೊಬ್ರು ಕೈ ಜೋಡಿಸಿ ಸಮರ್ಥಿಗೆ ಮತ ಹಾಕ್ಸಿದ್ರೆ ಖಂಡಿತವಾಗೂ 100% ಗೆಲ್ತಾರೆ ಸರ್ ಸಮರ್ಥವ್ರು. ಸರ್, ನಿಮ್ಮ ಅನುಭವದಲ್ಲಿ ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರಾ. ಈ ಚುನಾವಣೆ 2026ರಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವ್ರು ತೀರ್ಕೊಂಡ ಮೇಲೆ ಬರ್ತಿರುವಂತ ಈ ಬೈ ಎಲೆಕ್ಷನ್ ಯಾವ ರೀತಿ ವಿಶ್ಲೇಷಿಸ್ತೀರಾ? ಇದನ್ನ ಯಾವ ರೀತಿ ವಿಶೇಷ ಇದೆ ಸರ್? ಮುಂದೆ ಒಂದ್ ಸ್ವಲ್ಪ ಕಷ್ಟ ಇತ್ತು, ಈಗಂತೂ ಸರಳವಾಗಿದೆ ಸರ್. ಸಮರ್ಥ ಗೆಲ್ಲಕ್ಕೆ ಏನು ಅಭ್ಯಂತರ ಇಲ್ಲ ಸರ್. 1994 ಸಂದರ್ಭನ ಗಮನಿಸಿದ್ರೆ ಈಗ ಶಾಮನೂರ್ ಶಿವಶಂಕರಪ್ಪ ಅವರು ರಾಜಕೀಯವಾಗಿ ಬಂದ ಬಳಿಕ ದಾವಣಗೆರೆ ಹೇಗಾಯ್ತು ಸರ್? ಸಂಪರ್ಕವಾಗಿ ಇಟ್ಟಿದ್ದಾರೆ ಸರ್. ಎಲ್ಲಾರು ಜನ ನೆಮ್ಮದಿಯಾಗಿದ್ದಾರೆ, ಸುಖವಾಗಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ ಸರ್. ಶಾಮನೂರ್ ಶಿವಶಂಕರಪ್ಪನವರು ಹಿರಿಯರು, ನಮ್ಮ ರಾಜಕೀಯ ಗುರುಗಳು, ದಾನಿಗಳು, ಡಾಕ್ಟರ್ ಪದವಿ ಪಡೆದಂತ ವ್ಯಕ್ತಿಗಳು. ನಮ್ಮ ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಿದ್ದ ಒಂದು ವ್ಯಕ್ತಿ ಅಂತ ಹೇಳಿದ್ರೆ, ಏಕಾಏಕಿ ವ್ಯಕ್ತಿ ಅಂತ ಹೇಳಿದ್ರೆ ಶಾಮನೂರ್ ಶಿವಶಂಕರಪ್ಪನವ್ರು ಸರ್. ಮೊನ್ನೆ ಮುಖ್ಯಮಂತ್ರಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾ ಇದ್ವಿ. ನಿಮ್ಮ ಕುಸ್ತಿ ನೋಡಕ್ ಬರ್ತಿದ್ರಂತ ಅವರು. ಹೇಗ್ ನೆನ್ಸ್ಕೋತೀರಾ ಆ ದಿನಗಳನ್ನ? ಹೌದು ಸರ್, ನನಗೆಲ್ಲ ಈಗೂ ಅಲ್ಲಿ ಆಡ್ತದೆ ನನಗೆ ಕಾಣಿಸ್ತಾ ನಮ್ಮ ಮುಖ್ಯಮಂತ್ರಿ ಅವ್ರು ಹೇಳಿದ್ಮೇಲೆ. ಎಷ್ಟು ವರ್ಷದಿಂದ? ಇದು ಒಂದು 48 ವರ್ಷದಿಂದ ಸರ್. ಹ್ಮ್ ಸರ್. ಅವಾಗಿಂದಲೂ ನಿಮ್ಮ ಮತ್ತು ಸಿದ್ದರಾಮಯ್ಯನವರು? ಹೌದು ಸರ್, ಹೌದು, ಒಡನಾಟ ಇದೆ ಸರ್. ಎಷ್ಟು ಲೀಡ್ ಅಲ್ಲಿ ಗೆಲ್ಲುತ್ತೆ ಕಾಂಗ್ರೆಸ್ ಪಕ್ಷ ಈ ಸಲ? ಸರ್ 35,000ದಿಂದ ನಾವು ಲೀಡ್ ನಲ್ಲಿ ಗೆಲ್ಲಿಸ್ತೀವಿ ಸರ್. ಅಂದ್ರೆ ಶಾಮನೂರ್ ಶಿವಶಂಕರಪ್ಪ ಅವ್ರಿಗಿಂತಲೂ ಅಧಿಕ ಲೀಡ್ ಅವ್ರ ಮೊಮ್ಮಗ ಬರ್ಬೋದು? ಹೌದು ಸರ್, 100% ಬರ್ತಾರೆ ಸರ್. ಸರ್, ಕೊನೆಯದಾಗಿ ಪಾಪ ನಿಮ್ಗೂ ಸುಸ್ತಾಗಿರುತ್ತೆ, ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಅವ್ರಿಗೆ ನಾನು ಮುಸ್ಲಿಂ ಸಮಾಜದ ಮಾಜಿ ಅಧ್ಯಕ್ಷ ಅದನಿ, ಮಾಜಿ ನಗರಸಭಾ ಸದಸ್ಯ ಅದನಿ. 40 ವರ್ಷದಿಂದ ಈ ಜನಗಳಿಗೆ ನಾನು ಸೇವೆ ಸಲ್ಲಿಸ್ಕೊಂತ ಬಂದಿದ್ದೇನೆ. ದಯವಿಟ್ಟು ಇತ್ಲಾಗೆ ಹೋಗ್ಲಾರ್ದಂಗೆ ನಾವ್ ಹೇಳ್ದಂಗೆ ಕೇಳಿ ಸಮರ್ಥಿ ಗೆಲ್ಸಿದ್ರೆ ಬಹಳ ಕೆಲಸ ಇನ್ನು ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಆಗೋದವು. 5 ವರ್ಷ ಕಾಲ ಆಗವು, 2.25 ವರ್ಷದಲ್ಲಿ ಆಗ್ತಾವ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ ಸರ್ ನಮ್ ಜನನ್ನ. SDPI ಕೂಡ ಕಣದಲ್ಲಿದೆ, ಸಾಕಷ್ಟು ಜನ ಅಲ್ಪಸಂಖ್ಯಾತರು ಇನ್ನೂ ಇದ್ದಾರೆ. ಆದ್ರೆ ಒಟ್ಟಾರೆ ಆಗಿ ನುಗ್ಗಿದ್ರೆ ಮಾತ್ರ ಏನಾರು ಮಾಡಬಹುದು. ಇಡೀ ಸಮುದಾಯಕ್ಕೆ ಏನ್ ಹೇಳ್ತೀರಾ? ಇಲ್ಲ ಸರ್, ಅವು ಯಾವ ಲೆಕ್ಕಕ್ಕಿಲ್ಲ ಸರ್. ದಯವಿಟ್ಟು ಕಾಂಗ್ರೆಸ್ ಬಿಟ್ರೆ ಯಾರಿಗೂ ಓಟ್ ಹಾಕಲ್ಲ ಸರ್ ನಮ್ ಜನ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಸುರ್ಜೇವಾಲಾ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವ್ರಿಗೂ ಹೇಳಿದ್ರು ಸಾದಿಕ್ ಪೈಲ್ವಾನ್ ನಮ್ಮ ಪಕ್ಷದ ಅತಿ ದೊಡ್ಡ ಶಕ್ತಿ ಅಂತ. ಈಗ ಅವರೇ ಟೊಂಕ ಕಟ್ಟೆ ನಿಂತಿದ್ದಾರೆ ಕಾಂಗ್ರೆಸ್ ನ ಗೆಲ್ಲಿಸ್ಬೇಕು ಅಂತ. ನೀವು ಕೂಡ ದಾವಣಗೆರೆ ದಕ್ಷಿಣ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.